ಬಸವಣ್ಣ ಮೂರ್ತಿ ಅನಾವರಣ ಆಯ್ತು. ಎಲ್ಲಿ ಚಿಮ್ತದ ದಂಡಿ ಮೇಲೆ. ಬಹಳ ದುರಕಟ ಸಂಗತಿ ಅಂದ್ರೆ ಕರ್ನಾಟಕದ ವಿಧಾನಸೌಧದ ಮುಂದೆ ಬಸವಣ್ಣನ ಪ್ರತಿಮೆ ಇನ್ನೂ ಅನಾವರಣ ಆಗ್ಲಿಕ್ಕೆ ಕಾಯ್ತಾ ಇದೆ. ನಾನೊಬ್ಬ ಮತ್ತೆ ಹೇಳ್ತಾ ಇದ್ದೀನಿ, ಮತ್ತೆ ನೋಡೋಬ್ರು ಕೇಳ್ಬೋದು, ಏನು ಸರ್ ನಾ ಪದೇ ಪದೇ ಪ್ರಶ್ನೆ ಹೋಗಿ ಏನೇನೋ ಅದನ್ನೇ ಮತ್ತೆ ಕೇಳ್ತೀರಲ್ಲ ಅಂತ ಪ್ರಶ್ನೆ ಕೇಳ್ತಾರೆ. ಇಲ್ಲಿ ಇರೋದೇನೆಂದರೆ, ಯಾವ ಕರ್ನಾಟಕದ ವ್ಯಕ್ತಿಯೂ ಕೂಡ ಬಸವಣ್ಣವ್ರ ಬಗ್ಗೆ, ಅವರ ಕ್ರಾಂತಿಯ ಬಗ್ಗೆ, ನಡೆದಂಥದ್ರ ಬಗ್ಗೆ ಯಾರೂ ಮಾತಾಡೋಕ್ಕಾಗಲ್ಲ, ಮಾತಾಡಬಾರ್ದು. ಅವನು ಮನುಷ್ಯನೇ ಅಲ್ಲ, ನನ್ನ ಅನಿಸಿಕೆ ಅಂತೆ. ಎಲ್ಲರೂ ಒಪ್ಕೋತಾರೆ, 6 ಕೋಟಿ ಜನಸಂಖ್ಯೆಯನ್ನು ಒಪ್ಕೋತಾರೆ. ನಾವು ಹೇಳಂಗೆ ಇವತ್ತು ಕರ್ನಾಟಕ ಬಿಟ್ಟು ಹೋಗಿದೆ, ಅದು ಬೇರೆ ಭಾಷೆಗೂ ಕೂಡ ಅವ್ರ ವಚನಗಳು ಭಾಷಾಂತರ ಕೂಡ ಆಗಿದೆ. ಆದರೆ ಈಗ ಇರೋದೇನು ಅಂದರೆ, ನೀವು ಹೇಳಿದರೆ ಆಗಲೇ ಹೇಳೋದೊಂದು, ಬಸವಣ್ಣವ್ರನ್ನ ಇಟ್ಕೊಂಡು ನಡೀತಾ ಇರೋದು ಇನ್ನೊಂದು. ಅದು ಸರಿಯಾದ ದಾರಿನಲ್ಲಿ ಹೋಗ್ತಾ ಇಲ್ಲ ಅನ್ನೋದಷ್ಟೇ ಇಲ್ಲಿ. ಯಾಕೆ ಅಂದರೆ ಬಸವಣ್ಣ ಹಿನ್ನೆಲೆಯಲ್ಲಿ ಸಾಕಷ್ಟು ಗೊಂದಲಗಳಿತ್ತು ಮೊದಲು. ಈಗ ನಾವು ಕಾಣಂಗೆ ಬಸವ ಪುರಾಣ ಅಂತ ತಗೊಂಡ್ರು, ಕೊನೆಗೆ ಒಂದು ಪ್ರಶ್ನೆ ಬಂತು, ಇವ್ನು ಪುರಾಣ ವ್ಯಕ್ತಿನೋ ಐತಿಹಾಸಿಕ ವ್ಯಕ್ತಿನೋ ಮೊದಲು ಚರ್ಚೆ ಆಗುತ್ತೆ ಅಲ್ವೇ? ಅವರು ಐತಿಹಾಸಿಕ ಐತಿಹಾಸಿಕ ಪುರಾಣ ಕಾಲ ಅಲ್ವಾ? ಅದು ಹಾಗೆ ನೆಲದ ಮೇಲೆ ನಡೆದಾಡ್ದ ದೇವರು. ಅದು ಇನ್ನೂ ಹೇಳಬೇಕಂದ್ರೆ ನಿಮಗೆ ಈ ಬಸವ ಜಯಂತಿ ದಿವಸ ಎತ್ತುಗಳನ್ನು ಪೂಜೆ ಮಾಡುವ ಪದ್ಧತಿನೂ ಇದೆ ಇವತ್ತಿಗೂ. ಬಸವಣ್ಣ ಎತ್ತಲ್ಲ, ಬಿದ್ದವ್ರನ್ನ ಎಚ್ಚಿದ. ಬಸವಣ್ಣ ಎತ್ತಲ್ಲ, ಬಿದ್ದವ್ರನ್ನು ಎಚ್ಚಿದ. ಅದಕ್ಕೆ ಎತ್ತಲ್ಲ, ಬಸವಣ್ಣ ಎಚ್ಚಿದ. ಎತ್ತಿದ. ಕರೆಕ್ಟ್ ಕರೆಕ್ಟ್, ಒಳ್ಳೆ ಮಾತಾಡಿರಿ. ನೋಡಿ, ನಮ್ಗದು ಬಂದೇ ಇರಲಿಲ್ಲ. ಅದು ನಡೀತಾ ಇರೋದು ಸತ್ಯ. ಬಸವಣ್ಣ ಎತ್ತಲ್ಲ, ಬಿದ್ದವ್ರನ್ನ ಎಚ್ಚಿದ. ಅದಕ್ಕೆ ಎತ್ತಂತ ಕೆಲವು ರೂಢಿಯೊಳಗೆ ಹೇಳ್ತಾರೆ ಅಷ್ಟೇ. ಇದು ಸರ್ ಇರೋದು ಇವತ್ತು ಸಮಾಜದಲ್ಲಿ. ಡೈಲಿ ಚರ್ಚೆ, ಟಿ ವಿನಲ್ಲಿ ಡೈಲಿ ಚರ್ಚೆ ನಡೀತಲೇ ಇದೆ. ನಾವು ಅದೆಲ್ಲ ಮಾತಾಡೋಕೆ ಹೋಗೋಕ್ಕಾಗಲ್ಲ ಇವತ್ತು. ನಾವು ಯಾಕೆಂದರೆ ಏನೋ ಒಂದು ಇತಿಹಾಸದ ವಿಚಾರವಾಗಿ ನಾನು ನಿಮ್ಮ ಹತ್ರ ಮಾತಾಡೋದಷ್ಟೇ. ಡೈಲಿ ನಡೀತಲೇ ಇದೆ. ನೀವು ವಾರಕ್ಕೊಂದ್ಸಲ ಬಸವಣ್ಣವ್ರು ಇಟ್ಕೊಂಡು ಚರ್ಚೆ, ಅದು ಹಾಗೆ ಹಿಂಗೆ. ಒಬ್ಬರು ಈ ಗುರುಗಳು ಅವ್ರಿಗೆ ಬೈತಾರೆ, ಅವರು ಇವ್ರಿಗೆ ಬೈತಾರೆ, ನಾನು ಹೇಳಿದ್ದೆ ಸರಿ ಅಂತಾರೆ. ಉದ್ಯೋಗವಿಲ್ಲದವ್ರು ಮಾಡ್ಕೊಂತ ಕೆಲಸ ಇದು. ಅವ್ರಿಗೆ ಕೆಲಸ ಇರೋದಿಲ್ಲ. ಹಂಗೆ ಇಲ್ಲಿ ಲಿಂಗ ಹಿಡ್ಕೊಂಡು ಪೂಜೆ ಮಾಡೋದು ಬಿಟ್ಬಿಟ್ಟು ಇದ್ದಿದ್ದೆಲ್ಲ ಅದಕ್ಕೆ ವರ್ಣರಂಜಿತವಾಗಿ ಹೇಳ್ತಾರೆ. ಇದರಿಂದ ನಾನು ಗಮನಿಸಿದಾಗ ಸತ್ಯವನ್ನು ಬಿಟ್ಟು ಬೇರೆನೋ ಮಾತಾಡ್ತಾ ಇದ್ದೀವಿ ಸಮಾಜದಲ್ಲಿ, ಬೇರೆನೋ ಚರ್ಚೆ ಮಾಡ್ತಾ ಇದ್ದೀವಿ. ಎಲ್ಲ ಇರಬೇಕು ನಿಜ, ಆದರೆ ಒಂದು ಮೂಲ ತತ್ವ ಅನ್ನೋದು ಬಿಟ್ಟು ಸ್ವಲ್ಪ ಹೊರಗಡೆ ಹೋಗ್ತಾ ಇದೆ ಅಂತ ನನಗನ್ನಿಸ್ತು. ಇವತ್ತಿನ ಏನು ಹೇಳ್ತೀರ ಅದಕ್ಕೆ? ನೀವೇ ಹೇಳಿದ್ರಿ ಮೊದಲು, ವಸ್ತುಸ್ಥಿತಿಯನ್ನು ಅರಿತುಕೊಂಡು ಮಾತಾಡಿದರೆ ಬಹಳ ಒಳ್ಳೆಯದು. ನಾವು ಏನೇ ಚರ್ಚೆ ಮಾಡಿದ್ರು ಕೂಡ ಸಮಾಜಕ್ಕೆ ಒಳ್ಳೆಯದಾಗಬೇಕು ಮತ್ತು ನಮ್ಮ ಯುವಜನ ಪೀಳಿಗೆಗೆ ಒಂದು ಸಂದೇಶ ಕೊಡಬೇಕು. ಏನು ಸಂದೇಶ ಕೊಡಬೇಕು? ಕಾಯಕವೇ ಕೈಲಾಸ. ಏನಾದರೂ ಮಾಡ್ತಾಯಿರಿ, ನೀವು ಮಾಡ್ತಾಯಿರೋದು ಅದು ಒಳ್ಳೇದಿರಬೇಕು. ನೀವು ಹೇಳ್ಬೇಕಾದ್ರೆ ನೀನು ಖುಷಿಯಿಂದ ಹೇಳಬೇಕು. ಎದ್ದು ಕನ್ನಡಿ ನೋಡಿದಾರಪ್ಪ ಅಂತಂದ್ರೆ ಆ ಕನ್ನಡಿ ಅಸಹ್ಯ ಪಟ್ಕೋಬಾರ್ದು. ಎಂಥ ವೇಸ್ಟ್ ಬಾಡಿಗೆ ನಾನು ಮುಖ ತೋರಿಸ್ತೀನಿ ಅಂತಕೊಂಡು ಅನ್ನಬಾರ್ದು. ನಾನು ಹಾಸಿಗೆಯಿಂದ ಹೇಳ್ಬೇಕಾದ್ರೆ ಹಾಸಿಗೆ ಖುಷಿ ಪಡಬೇಕು. ಎಂಥ ವ್ಯಕ್ತಿಗೆ ನಾನು ಹಾಸಿಗೆ ಇದೆ ಅಂತ ತಿಳ್ಕೊಂಡು, ಆದ್ರಿಗೆ ಹಾಸಿಗೆ ಅವಮಾನ ಆಕತ್ತೆ ಅಂತ ತಿಳ್ಕೊಂಡು ನನ್ನ ನಿಕೃಷ್ಟ ಮಾಡಬಾರ್ದು. ನಾನು ಸತ್ತರೆ ಸಾವಿಗೆ ಅವಮಾನ ಆಗಬಾರ್ದು. ನಾನು ಸಾವಿಗೆ ಅನ್ನೋದು ನ್ಯಾಯ ತರಬೇಕಂತಂದರೆ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು. ಸಾಧನೆ ಅಂತಂದರೆ ನೀವು ಜಗತ್ತಿನ ತಾಜ್ ಮಹಲ್ ಕಟ್ಟಬೇಕಾಗಿಲ್ಲ, ಗೋಮುಟ ಕಟ್ಟಬೇಕಾಗಿಲ್ಲ. ನಮ್ಮ ನಡೆಯಲ್ಲಿ, ನಮ್ಮ ನುಡಿಯಲ್ಲಿ ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆಯ ಸಂದೇಶ ಕೊಟ್ಬಿಟ್ಟು ಸನ್ಮಾರ್ಗದಲ್ಲಿ ನಡೆಯೋಕ್ಕೆ ಸಾಧ್ಯ ಆದರೆ ಅದೇ ಜೀವನದ ಸಾರ್ಥಕ. ಅದಕ್ಕೆ ನಾನು ಹೇಳಿದೆ, ಹಲವಾರು ಭಾಷಣಗಳಲ್ಲಿ ನನ್ನ ಕೊನೆಯ ಮಾತು ಇದೆ, 4 ಬರ್ತೆ. ಬುದ್ಧ ಬಸವರು ಮನೆ ಬಿಟ್ಟಗಳಿಗೆ, ಯೇಸು ಕ್ರಿಸ್ತ ಶಿಲುಬೆಗೆರೆಗಳಿಗೆ, ಮೊಹಮ್ಮದ್ ಪೈಗಂಬರ್ ದೇವಾಣಿ ಕೇಳಿದಗಳಿಗೆ,
ಮಧುವರಸ ಹಳೆಯರ ಮಕ್ಕಳು ಹಸೆ ಏರಿದಗಳಿಗೆ, ಆರ್ಕಿಮಿಡಿಸ್ ತುಂಬಿದ ತೊಟ್ಟಲಲ್ಲಿ ಮುಳುಗಿದಗಳಿಗೆ, ನ್ಯೂಟನ್ ಕೆಳಗೆ ಬೀಳುವ ಹಣ್ಣನ್ನು ಕಂಡಗಳಿಗೆ, ಬಸವಣ್ಣ ಕಾಯಕವೇ ಕೈಲಾಸ ಎಂದಗಳಿಗೆ, ಚಾಕ್ರೆ ಕಿತ್ತೂರ ಚೆನ್ನಮ್ಮ ಚಾಕ್ರನ ಕೊಂದಗಳಿಗೆ, ಮಹಾತ್ಮ ಗಾಂಧೀಜಿ ಕಾಂಗ್ರೆಸ್ಸಿನ ಕರ್ಣದಾರತ್ವ ವಹಿಸಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿದಗಳಿಗೆ, ಇವೆಲ್ಲ ಗಳಿಗೆಗಳು ಶತಮಾನದ ಗಳಿಗೆಗೆ ಸಾಟಿ ನೋಡ. ಮಾನವನ ಮೇನ್ಮೆ ಬರೆದದು, ಭಾಗ್ಯದ ಬಾಗಿಲು ತೆರೆದು ಇಲ್ಲಿಯೇ ಇಂಥ ಗಳಿಗೆಗೆ ನಮ್ಮ ನಾಡಿನ ಜನ ಸಿದ್ಧರಾಗಬೇಕು. ನಾಡು ಮತ್ತು ರಾಷ್ಟ್ರ ವಿಶ್ವ ಕಟ್ಟಲಿಕ್ಕೆ ಇದು ಸಾರ್ಥಕ. ಸರ್, ನಿಮ್ಮ ಮಾತು ಕೇಳ್ತಾ ಇದ್ದರೆ ನೀವು ಇನ್ನಷ್ಟು ಮಾತಾಡಬಲ್ರಿ. ಈ ವಯಸ್ಸಲ್ಲಿ ಬಹುಶಃ ನನಗೆ ಖುಷಿ ಅನಿಸಿದ್ರೆ ಹೇಳಬೇಕು ಅಂತ ನಿಮ್ಮ ತುಡಿತಾ ಇದೆ. ಯಾಕೆ ಅಂದರೆ ಯಾವಾಗಲೂ ಅಷ್ಟೇ ನಮ್ಮ ಹತ್ರ ಏನೋ ಒಂದು ಸತ್ಯ ಇಟ್ಕೊಂಡು ಮಾತಾಡ್ತಾ ಇರ್ತೀವಿ. ಜನ ಬೇರೆ ದಾರಿಲಿ ಹೊರಟಾಗ ತಪ್ಪು ಮಾಡಬೇಡ್ರಿ ಅಂತ ನಾವು ಹೇಳ್ತಾ ಇರ್ತೀವಿ, ಮತ್ತು ಆ ಜನ ಅದನ್ನು ಆ ರೂಟಲ್ಲಿ ಹೊರಡ್ತಾ ಇರ್ತಾರೆ. ಆಗೇನಾಗುತ್ತೆ ಅಂದರೆ ಯಾರೋ ನಮ್ಮಂತ ಹೀಗೆ ನಾವು ಸತ್ಯವನ್ನು ಮಾತಾಡ್ತೀವಿ, ಹೇಳ್ತೀವಿ ಅಂತ ಹೇಳಿದಾಗ ವಿರೋಧಗಳು ಜಾಸ್ತಿ. ಸಾಮಾನ್ಯ ವಿರೋಧಗಳು ಜಾಸ್ತಿ, ಒಳ್ಳೆಯದಕ್ಕಿಂತ ವಿರೋಧ ಮಾಡೋರೇ ಜಾಸ್ತಿ. ಅದರಿಂದ ಈ ಸಮಾಜ ಇದೊಂದು ವಿಚಾರ ಅಂತಲ್ಲ, ಸಮಾಜದಲ್ಲಿ ಎಲ್ಲ ವಿಚಾರಗಳಷ್ಟೇ. ಅದಕ್ಕೆ ಅಕ್ಕಮಾದ ಹೇಳೋದು, ಬೆಟ್ಟದ ಮೇಲೊಂದು ಮನೆ ಮಾಡಿ ಮೃಗಗಳಿಗೆ ಅಂಜೂರಂತಯ್ಯ, ಸಮುದ್ರದ ಮನೆ ಮೇಲೊಂದು ಮನೆ ಮಾಡಿ ಶಬ್ದಗಳಿಗೆ ಅಂಜೂರಂತ ತೊಡಗಳಿಗೆ ಅಂಜೂರಂತಯ್ಯ, ಸಂಜೆ ಒಳಗೊಂದು ಮನೆ ಮಾಡಿ ಶಬ್ದಗಳಿಗೆ ಅಂಜೂರಂತಯ್ಯ. ಇದೆ ಜನರ ಹೇಳಿಕೆ ಕೇಳಿಕೆಗೆ ಅಂಜೂರಂತೆ ಜೀವನ ಮಾಡೋದು ಹೇಗೆ? ನಮ್ಮತನವನ್ನು ಅದು ಬೇಕಾದ ಬರಲಿ, ನಮ್ಮತನವನ್ನು ಅದು ಸತ್ಯವಾಗಿದ್ದರೆ, ಗುಂಡಿಗೆ ಗಟ್ಟಿಯಾಗಿದ್ದರೆ ಎದುರ್ತಕ್ಕಂಥ ಸಾಮರ್ಥ್ಯ ಶಕ್ತಿ, ನಮ್ಮ ಅಂತಃಶಕ್ತಿ ಐತಲ್ಲ, ಯಾವಾಗಲೂ ಜಾಗೃತ ಆಗಿರಬೇಕು. ಸರ್, ನಿಮ್ಮ ಎಲ್ಲ ನನಗೆ ಕೇಳಿದಾಗ, ನಿಮ್ಮ ಮಾತುಗಳನ್ನು ಕೇಳಿದಾಗ ಅನಿಸಿದ್ದು ಎರಡೇ ವಿಚಾರ ನನಗೆ. ಯಾವಾಗಲೂ ಸತ್ಯವನ್ನು ಒಪ್ಕೋಬೇಕು, ಸತ್ಯವನ್ನು ಒಪ್ಕೋಬಾರ್ದು. ಸತ್ಯವನ್ನು ಪ್ರಶ್ನಿಸಿ ನಮಗೆ ಸಮಾಧಾನವಾದರೆ ಒಪ್ಕೋಬೇಕು. ಓಕೆ 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 ನಾವು ಹೇಳಿದ ತಕ್ಷಣ ಒಪ್ಕೋಬಾರ್ದು, ಪ್ರಶ್ನೆ ಮಾಡಬೇಕು. ಓಕೆ. ಆ ಪ್ರಶ್ನೆಗೆ ಸಮಾಧಾನವಾಗಿ ಉತ್ತರ ಸಿಕ್ಕರೆ ಒಪ್ಕೋಬೇಕು. ಒಳ್ಳೆ ಮಾತು ಸರ್, ಇದು ಒಳ್ಳೆ ಮಾತಿದು. ಎರಡನೇದಾಗಿ ನೀವು ಹೇಳ್ತಾ ಇದ್ದೀರಿ ಬಸವಣ್ಣ ವಚನಗಳನ್ನು ಓದಿ ಮೊದಲು. ಹೌದು, ಸಮಗ್ರವಾಗಿ ಓದಿ. ನೀವು ಓದದಲ್ಲೇ ಮಾತಾಡೋಕೆ ಹೋಗ್ಬಿಡಿ. ಅವ್ರ ಬಗ್ಗೆ ನಿಮ್ಗೆ ಏನು ಅರ್ಥ ಆಗುತ್ತೆ, ಏನು ನೀವು ಹೇಳೋದೊಂದು ಮಾಡೋದೊಂದು ಅಂತ ನೀವು ಹೇಳ್ತಾ ಇದ್ದೀರಿ. ಅದೇ ಬಸವಣ್ಣ ಅದೇ ಯಾವಾಗಲೂ ಬಯಸಲಿಲ್ಲ. ಒಂದು ವಚನ ನೆನಪಾಗುತ್ತೆ ನನಗೆ. ಮಾಡಿದೆ ನೆಂಬುದು ಮನದಲ್ಲಿ ಹೊಳೆದಡೆ ಏಡಿಸಿ ಕಾಡಿತ್ತು ಶಿವನ ಡಂಗುರ. ಮಾಡಿದೆ ನೆಂಬುದು ಮನದಲ್ಲಿ ಹೊಳೆದಡೆ ಏಡಿಸಿ ಕಾಡಿತ್ತು ಶಿವನ ಡಂಗುರ. ಮಾಡಿದ ನೆನೆದರೆ ಲಿಂಗಕ್ಕೆ, ಮಾಡಿದ ನೆನೆದರೆ ಜಂಗಮಕ್ಕೆ, ಮಾಡಿದ್ದ ನೀಡಿದ್ದ ನೆನೆಯಿದ್ದೊಡೆ ಬೇಡಿದ್ದ ನೀಡುವ ನಮ್ಮ ಕೂಡಲ ಸಂಗಮ ದೇವ. ನಾವು ಮಾಡಿದ್ದನ್ನು ಯಾವಾಗಲೂ ಹೇಳಬಾರ್ದು ಮತ್ತು ಬೇಡಬಾರ್ದು. ಕೂಡಲ ಸಂಗಮ ದೇವ ಕೊಟ್ಟೆ ಕೊಡ್ತಾನೆ. ಫಲಾತ್ಮಕ ಅದೇ ಅದರಲ್ಲಿ ಹೇಳೋದು. ಭಗವದ್ಗೀತೆಯ ಸಾರ ಇದೆ. ಕರ್ಮಣ್ಯವಾಧಿಕಾರತೆ ಮಹಾಫಲೇಶು ಕದಾಚನ. ಸರ್, ಇವಾಗ ನೀವು ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ. ಬಹುಶಃ ನನ್ನ ಸೌಭಾಗ್ಯ, ನಮ್ಮ ಸೌಭಾಗ್ಯ ಏನಂದರೆ ನೀವು ಆಗಲೇ ಒಂದು ಘಟನೆ ಹೇಳ್ತಾ ಇದ್ರಿ. ಬಹುಶಃ ಏನು ಹೇಳೋದು, ಚೆನ್ನಾಗಿರಲಿ, ದೇವರೆಲ್ಲರೂ ಚೆನ್ನಾಗಿಟ್ಟಿರಿ. ಇವತ್ತು ನಾವು ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಭಾಳ ನೀವು ನಮ್ಮ ಹತ್ರ ಉತ್ತರ ಇದನ್ನು ಹೇಳೋಕ್ಕೋಸ್ಕರನೇ ದೇವರು ನಿಮ್ಮನ್ನು ಇವತ್ತು ಕೂಡ ಚೆನ್ನಾಗಿಟ್ಟಿದ್ದಾರೆ. ಆ ಘಟನೆ ಏನು ಸರ್, ಸ್ವಲ್ಪ ಹೇಳಿಬಿಡಿ. ಆ ಘಟನೆ ಏನಾಯ್ತು ಹೇಳಿ ಸ್ವಲ್ಪ. ಅದು ಏನು ಗೊತ್ತಿಲ್ಲ. ಈಗ ಒಂದು ಘಟನೆ ನಡೀತು, ನಿಮಗೆಲ್ಲ ಹೋಗ್ಬಿಟ್ರು ಬೆಂಗಳೂರವರು ಅಂತ ಹೇಳ್ಬಿಟ್ರು ಅಂತ. ಅದು ನನಗೆ ಮರುಹುಟ್ಟು ಬಂದಿಲ್ಲಲ್ಲ, ಅದೊಂದು ವಿಸ್ಮಯ. ವಿಸ್ಮಯ ಅಂತಂದರೆ ಸಾವನ ಬಾಗಿಲನ್ನು ತಟ್ಟಿ ಕದ ಬಡ್ದೆ. ಎಮ್ಮ ತೆಗಿಲಿಲ್ಲ, ಬೇಡಪ್ಪ ನೀ ಹೋಗೋ ಅಂತ ತಿಳ್ಕೊಂಡು ಹೊಳೆ ಕಳಿಸಿದ.
ಇದು ಸೆಪ್ಟೆಂಬರ್ 15ನೇ ತಾರೀಕು 2015 ಗುರುವಾರ ಮಧ್ಯಾಹ್ನ 12 ಗಂಟೆ 8 ನಿಮಿಷ. ಬೆಂಗಳೂರಿನ ಕೊಲಂಬಿಯಾ ಹಾಸ್ಪಿಟ್ಲ್ನಲ್ಲಿ ನಾನು ಮರಣಶೈಲಿ ಇದ್ಬಿಟ್ಟು ಅಂತಿಮ ಯಾತ್ರೆಗೆ ಆಂಬ್ಯುಲೆನ್ಸ್ ಬಂದು ನನ್ನ ಸ್ಟ್ರೆಚರ್ನಲ್ಲಿ ಒಯ್ಯಲಿಕ್ಕೆ ರೆಡಿಯಾಗಿ ನನ್ನ ಸ್ಟ್ರೆಚರ್ನಲ್ಲಿ ಹಾಕ್ಕೊಂಡು ಇನ್ನೇನು ಆಂಬ್ಯುಲೆನ್ಸ್ ತಳ್ಳಬೇಕು ಒಳಗೆ. ಅಲ್ಲಿ ಸೇರಿರ್ತಕ್ಕಂಥ ಒಂದು 70-80 ಜನ ಸ್ನೇಹಿತರು ಚಾಮರಾಜಪೇಟೆಯ ರುದ್ರಭೂಮಿಯಲ್ಲಿ ನಮ್ಮ ದಿವಂಗತ DC MS ನಾಗೇಂದ್ರ ಅವರು ಪ್ರಯತ್ನ ಮಾಡಿಬಿಟ್ಟು ಈ ಬೆಂಗಳೂರಿನಲ್ಲಿ ಬೇಗ ನಮಗೆ ಅಂತ್ಯಕ್ರಿಯೆಗೆ ಜಾಗ ಸಿಗೋಲ್ಲ ಅಂತ ತಿಳ್ಕೊಂಡು ಅಲ್ಲಿ ಹೇಳಿಬಿಟ್ಟಿದ್ರು. ಆಗಲೇ ಏನು ರೆಡಿ ಆಗಿತ್ತು. ಅದೃಷ್ಟವಶಾತ್ ನನ್ನ ಕಾಲು ಸ್ವಲ್ಪ ಅಲ್ಗಾಡ್ತಂತೆ. ಡಾಕ್ಟ್ರು ತಾಳ್ರಿ ಅಂತ ತಿಳ್ಕೊಂಡು ಮತ್ತೆ ವಾಪಸ್ಸು ಒಳಗೆ ಕರ್ಕೊಂಡೋಗಿ ICUದಲ್ಲಿ ಇಟ್ಟರು. ಅಷ್ಟೊತ್ತಿಗಾಗಲೇ ಈಗೇನು ವಾಟ್ಸಪ್ ಸಿಗಲ್ಲ, ಟಕ ಹೊಡೆದ್ಬಿಟ್ಟು ಬಸವರಾಜ್ ದಿಂಡು ಇನ್ನಿಲ್ಲ ಅಂತ ಎಕ್ಸೆಪ್ಟ್ ಮಾರ್ಕ್. ಸುಮಾರು ಸುವರ್ಣ, ಪಬ್ಲಿಕ್ TV 9 ಇಂಥವೆಲ್ಲ 4 TVಗಳಲ್ಲಿ ಸ್ಕೂಲಿಂಗ್ನಲ್ಲಿ ರಾಜ್ಯ ಪತ್ರಿಕಾ ಶಾಲೆ ಸಂಘದ ಅಧ್ಯಕ್ಷ ಬಸವರಾಜ್ ದಿಂಡೂರು ಇನ್ನಿಲ್ಲ ಒಂದು ಕ್ವಶನ್ ಮಾರ್ಕ್, ಅಕ್ಟೇವೇಟರ್ ಮಾರ್ಕ್. ಆವತ್ತು ನನಗೆ ಅನಿಸಿದ್ದು, ಈ ಭೂಮಿ ಮೇಲೆ ಒಂದು ಹುಲ್ಲು ಕಡ್ಡಿ ಅಲ್ಗಾಡ್ಬೇಕಂತಂದರೆ ಪರಮಾತ್ಮನ ಬೇಕು. ಅದು ನನಗೆ ಸಿದ್ಧವಾಯಿತು. ಅಲ್ಲೆಲ್ಲ ಜನ ಮಾತಾಡೋದು ನಾನು ಕೇಳುತ್ತೆ ಆದರೆ ನನಗೆ ಮಾತಾಡಲಿಕ್ಕೆ ಶಕ್ತಿ ಇಲ್ಲ ಮತ್ತು ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಆವಾಗ ನನ್ನ ಗುರುಗಳು JC ರವಿವಾಡಕರ್ ಹೇಳಿದ ಒಂದು ಮಾತು ನೆನಪಿಗೆ ಬರ್ತಿತ್ತು. ಏನಂತಂದರೆ ಅವ್ರು ಹೇಳ್ತಿದ್ರು ನಮಗೆ ಕ್ಲಾಸ್ನಲ್ಲಿ, ಸ್ಕೈ ಇಸ್ ನಾಟ್ ಫಾಲಿಂಗ್ ಅವರ್ ಹೆಡ್, ಸ್ಕೈ ಇಸ್ ನಾಟ್ ಫಾಲಿಂಗ್ ಅವರ್ ಹೆಡ್, ಈ ಪೆಟಾಲ್ ಫಾಲ್ ಡೌನ್ ಎಕ್ಸೆಪ್ಟ್ ಅವರ್ ಬಾಡಿ. ಆ ಮರಣಶೈಲಿ ನಾನು ಗುಣಿಸ್ತಾ ಇದ್ದಿದ್ದು ಅದೇ ಒಂದು ಶಬ್ದ. ನನಗೇನೂ ಆಗಿಲ್ಲ, ನಾನು ಬದುಕಿದ್ದೇನೆ, ಬದುಕಿರುತ್ತೇನೆ, ಆಕಾಶ ನನ್ನ ಹಲಿ ಮೇಲೆ ಬೀಳುವುದಿಲ್ಲ. ಅದೇ ಒಂದು ಘೋಷವಾಕ್ಯ, ಟ್ಯಾಗ್ ಲೈನ್ ನನ್ನ ಬಸಿಕೊಂಡು ನನಗನ್ನಿಸಿದ್ದು, ದ ವಿಲ್ ಪವರ್ ಇಸ್ ಗ್ರೇಟೆಸ್ಟ್ ದನ್ ಎನಿ ಪವರ್. ದ ವಿಲ್ ಪವರ್ ಇಸ್ ಗ್ರೇಟೆಸ್ಟ್ ಪವರ್ ಇನ್ ವಿತ್ ಎನಿ ಪವರ್. ಮನುಷ್ಯನ ಆತ್ಮವಿಶ್ವಾಸ ಮತ್ತು ನಮ್ಮ ಮನಸ್ಥಿತಿ, ದಿಶಕ್ತಿ ನಮ್ಮನ್ನು ಬದುಕಕ್ಕೆ ಸಾಧ್ಯ ಇದೆ ಅಂತ ಅನಿಸಿತ್ತು. ಸರಿ. ನಿಮಗೆ ಅದಕ್ಕೆ ನನ್ನ ಇಡೀ ಸಮಾಜದ, ರಾಜ್ಯದ ಜನ ಅವರ ಶುಭಾಶೀರ್ವಾದಗಳ ಹರಕೆಗಳ ಬಹುಶಃ ನನ್ನ ಮತ್ತೆ ಈ ರೀತಿ ಇಂಟರ್ವ್ಯೂ ಮಾತಾಡಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಸರ್ ನೋಡಿ, ಒಂಥರ ರೋಮಾಂಚನ ಆಗುತ್ತೆ ನಿಮ್ಮ ಮಾತು ಕೇಳಿದ್ರೆ, ನಿಜವಾಗ್ಲೂ ರೋಮಾಂಚನ ಆಗುತ್ತೆ. ಅಲ್ಲ, ಆ ಬಾಗಿಲ ತಟ್ಟು ಬಂದಿರಲ್ಲ ಅಲ್ವಾ? ನೋಡಿ, ನಮಗೆ ಅಲ್ಲಿ ಶ್ರದ್ಧಾಂಜಲಿ ಮಾಡ್ತಾ ಇದ್ದಾರೆ, ಗೊತ್ತಾಗ್ತಾ ಇದೆ. ಎಂಥ ಒಂದು ವೈಚಿತ್ರ್ಯ ಅಲ್ವಾ? ಅದರಿಂದ ನೀವು ಮತ್ತೆ ಒಂದು ಸಣ್ಣ ಕಾಲು ಅಲುಗಾಡೋದ್ರಿಂದ ಮತ್ತೆ ಬದುಕು ಡಾಕ್ಟರ್ ಅದು ನನಗೆ ಖುಷಿ ಅಂತಂದರೆ, ನಾನು ಬದುಕಿದ್ದಾಗಲೇ ನನಗೆ ಹಾರ ಆಗ್ತಾರಲ್ವ, ಇದು ಒಂದು ವಿಸ್ಮಯ ಅಲ್ವೇ? ಒಬ್ಬ ಮನುಷ್ಯನ ಹಿಂಗಾಗ್ಬಿಡ ಇರುವಾಗಲೇ ಒಂದು ಕಡೆ ವಿಸ್ಮಯ, ಒಂದು ಕಡೆ ವಿಷಾದ. ಸರ್, ನನಗೆ ಅನಿಸಿದ್ದೇನೆಂದರೆ, ಆ ಭಗವಂತ ವಿರಾಟ್ ಸ್ವರೂಪ ನಿಮ್ಮಂಥ ಕೆಲವೊಂದು ಸತ್ಯ ಹೇಳೋದಕ್ಕೋಸ್ಕರನೇ ಉಳಿಸ್ತಾ ಅಂತ ನನ್ನ ಭಾವನೆ. ಯಾಕೆಂದರೆ ನಾನು ಬರುವಂತಕ್ಕೆ ಮತ್ತು ಹಿರಿಯರ ಹರಮಾನ್ ಸ್ವಾಮಿಗಳಿಗೆ ಇದನ್ನು ನೆನಪಿಸ್ಕೊತೀನಿ. ಸರ್, ಸಾಕಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಂಡ್ರಿ. ಈಗ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಅನ್ನೋದು ಇವತ್ತು ನಾವು ಹೇಳ್ತಾ ಇದ್ದೀವಿ, ಎಲ್ಲರೂ ಒಪ್ಕೋತಾರೆ. ಯಾರೇನು ಅದ್ರ ಬಗ್ಗೆ ಯಾರೂ ಮಾತಾಡಲ್ಲ. ಬಸವಣ್ಣವರು ಪ್ರಜಾಪ್ರಭುತ್ವ ಕಟ್ಟಿದ್ದೆ ಅವ್ರು ಎಲ್ಲರೂ ಗೊತ್ತಿದೆ, ಒಪ್ಕೊಳ್ಳೇಬೇಕು. ಪ್ರಥಮ ಸಂಸತ್ ಕಟ್ಟಿದ್ದವರೇ ಅವರು. ಅಕ್ಕ ಇದರಲ್ಲಿ ಲಂಡನ್ನಲ್ಲಿ ಸಂಸತ್ ಬಂದಿದ್ದು 13ನೇ ಶತಮಾನ, ಇದು 9ನೇ ಶತಮಾನ, 4 ವರ್ಷಗಳ ಮೊದಲ ಅಲ್ವಾ?
ಬಸವಣ್ಣ ಹೇಳಿದ್ದನ್ನೇ ಮಹಾತ್ಮ ಗಾಂಧಿಯವರು ಹೇಳಿದರು, ನಮ್ಮ ಅಂಬೇಡ್ಕರ್ ಸಾಹೇಬರು ಹೇಳಿದರು, ಎಲ್ಲರೂ ಮಾನವತಾವಾದವನ್ನೇ ಹೇಳ್ಕೊಬಂದವ್ರೆ. ಅದರಲ್ಲಿ ಬಸವಣ್ಣ ಹೇಳಿದ್ದನ್ನೇ ಇವತ್ತು ಮುಂದುವರ್ಸ್ಕೊ ಬಂದರು ಅಷ್ಟೇ. ಅವರ ತತ್ವಗಳು ಅದರಲ್ಲೂ ಅವ್ರು ಅಡ್ಕೊಂಡಿರ್ಬೋದು. ಈ ವಚನಗಳು ಭಾಳ ಚೆನ್ನಾಗಿ ಹೇಳಿದ್ದೀರಿ, ನಾವೆಲ್ಲ ತಿಳ್ಕೋಬೇಕು, ಒಳ್ಳೆ ದಾರಿಲಿ ಹೋಗಬೇಕು, ಸತ್ಯದ ಬಗ್ಗೆ ವಿಮರ್ಶೆ ಮಾಡಿ ಅಂತ ಹೇಳಿದ್ರಲ್ಲ. ಸತ್ಯ ನಾನು ಹೇಳಿದ ತಕ್ಷಣ ನೀವು ಕೇಳಬೇಡಿ, ಪ್ರಶ್ನೆ ಮಾಡಿ, ಸಮಾಧಾನವಾದರೆ ಹೊರಗೆ ಹಚ್ಚಿ ನೋಡಿ ತಪ್ಪೋಡಿ ಅಲ್ವಾ. ಇಷ್ಟೆಲ್ಲ ಹೇಳಿದ್ರಿ. ಮತ್ತು ನಾನು ಗಮನಿಸಿದ ಹಾಗೆ ಸಾಮಾನ್ಯವಾಗಿ ಒಬ್ಬ ಐತಿಹಾಸಿಕ ವ್ಯಕ್ತಿ ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ನಾವು ಆಲೋಚನೆ ಮಾಡೇ ಮಾತಾಡಬೇಕು, ಸತ್ಯ ಇದ್ರೇ ಮಾತಾಡಬೇಕಾಗತ್ತೆ. ಹೌದು, ಭಾಳ ಕಷ್ಟ. ಅದರಿಂದ ನೀವು ಒಂದು ಇಳಿ ವಯಸ್ಸಲ್ಲಿ ನಮಗೆ ಸಿಕ್ಕಿ ನಮ್ಮ ಜೊತೆ ಮಾತಾಡಿಸಿದ್ದಕ್ಕೆ ನಮಗೆ ನಿಜವಾಗ್ಲೂ ಹೃದಯಪೂರ್ವಕ ವಂದನೆಗಳು ಸರ್. ನಮಸ್ಕಾರ. ಹಾಗೆ ಒಂದು ಸಣ್ಣ ವಿಚಾರವನ್ನು ಹೇಳ್ತೀನಿ. ಈಗ ನನ್ನ ಮಿತ್ರರಾದಂಥ ಲೋಕೇಶ್ ವಿಶ್ವಕರ್ಮರು ಅಂತ KR ಪೇಟೆಯಲ್ಲಿದ್ದಾರೆ. ಅವರು ನನಗೆ ಅನೇಕ ಬಾರಿ ಹೇಳಿದರೆ ವಿಶ್ವಗುರು ಬಸವಣ್ಣವರ ಅಣ್ಣ ಇದ್ದಾರೆ ಅಂತ. ಅರೆ, ಬಸವಣ್ಣವ್ರಿಗೆ ಅಣ್ಣ ಇದ್ದಾರೆ, ಎಲ್ಲಿದ್ದಾರೆ ಅವರು? ನಾವು ಓದೇ ಇಲ್ವಲ್ಲ. ಬನ್ನಿ ನಿಮಗೆ ತೋರಿಸ್ತೀನಿ ನನಗೆ ಹೇಳಿದರು. ಸೊ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ. ಓಕೆ, ಎಲ್ಲಿದ್ದಾರೆ ಅವರು? ಬಸವಣ್ಣವ್ರ ಅಣ್ಣ ಇದ್ದಾರೆ. ಹೆಂಗೆ ಅವನ್ನ ನಾನು ಕ್ರಾಸ್ ಕ್ವಶನ್ ಮಾಡಿದೆ. ನಿಮಗೆ ಬನ್ನಿ ಕರ್ಕೋಗ್ತೀನಿ ನಾನು ಅಂತ ಹೇಳಿದ್ರು. ಹೌದಾ, ನಡ್ರಿ ಹೋಗೋಣ ಹಂಗಾದ್ರೆ ಅಂತ ಹೇಳಿ ಹೊರಟ್ವಿ. ಈಗಿನ ಹಾವೇರಿ ಜಿಲ್ಲೆ ರಾಣೆಬೆನ್ನೂರಿಗೆ ಹೋದ್ವಿ. ಅಲ್ಲಿ ಮೌನೇಶ್ ಆಚಾರ್ಯರು ಅಂತ ಇದ್ದಾರೆ. ಅವರು ನಮ್ಮನ್ನು ಕರ್ಕೋದ್ರು, ಬನ್ನಿ ಬಸವಣ್ಣ ಅಣ್ಣನ ತೋರಿಸ್ತೀನಿ ಸಮಾಧಿನ ಅಂತ. ಮೌನೇಶ್ ಆಚಾರ್ಯ ರಾಣೆಬೆನ್ನೂರಲ್ಲೇ ಇದ್ದಾರೆ. ಅವರು ನಮ್ಮನ್ನು ಕರ್ಕೊಂಡು ಹೋದರು. ನಾನು ಕಿವಿಲಿ ಕೇಳಿದ್ದೆ ಅಷ್ಟೇ. ಹೋಗಿ ಅಂತರವಳ್ಳಿ ಅಂತ ಒಂದು ಗ್ರಾಮ ಇದೆ, ಅಲ್ಲೋಗಿ ನೋಡಿದಾಗ ಅಲ್ಲಿ 6.5 ಅಡಿ ಎತ್ತರದ ಮೂರುಜಾವದೀಶ್ವರರ ವಿಗ್ರಹ ಇದೆ. ನನಗೆ ಭಾಳ ಆಶ್ಚರ್ಯ ಆಯಿತು. ನಾನು ಅಂಥದ್ದು ನೋಡೇ ಇರಲಿಲ್ಲ. ಯಾರು ಇವರು ಮೂರುಜಾವದೀಶ್ವರ ಅಂದರೆ ದೇವರಾಜ ಮುನಿಪ, ಬಸವಣ್ಣನವರ ಅಣ್ಣ. ಅಣ್ಣ ಅಂದರೆ ಮಲ ಸಹೋದರ ಇರ್ಬೋದು, ಕಜಿನ್ ಬ್ರದರ್. ಅದನ್ನು ನಮ್ಮ ಇವರು ಅವರು ನಮ್ಮ ದೊಡ್ಡ ಹಿರಿಯ ಸಾಹಿತಿಗಳಾಗಿದ್ದಾರಲ್ಲ, ತೀರ್ಕೊಬಿಟ್ರೆ ಚಿದಾನಂದ ಮೂರ್ತಿಗಳು ಸಹ ಆರ್ಟಿಕಲ್ ಸಂಶೋಧಕ ಅವರೊಂದು ಆರ್ಟಿಕಲ್ ಬರೆದಿದ್ರು, ಬಸವಣ್ಣವ್ರ ಅಣ್ಣ ಇದ್ದಾರೆ ಅಂತ. ಹೋಗಿ ನೋಡಿದಾಗ ರಿಯಲ್ಲಿ ಅವರ ಸಮಾಧಿ ಇದೆ, ಅದರ 6 ಅಡಿ ಎತ್ತರ ವಿಗ್ರಹ ಇದೆ, 3,025 ಮಠಗಳು ಇದೆ. ಗ್ರೇಟ್. ಭಾಳ ಆಶ್ಚರ್ಯ ಆಯ್ತು ನನಗೆ. ಅದರ ಒಂದು ವಿಡಿಯೋ ಮಾಡಿದ್ದೀನಿ, ಯಾರಿಗಾದ್ರೂ ಅನುಮಾನ ಇದ್ದರೆ ನೀವು ಹಳೆ ನನ್ನ ವಿಡಿಯೋದಲ್ಲಿ ನೋಡೋಕ್ಕೆ ಸಿಗುತ್ತೆ. ಅದರಲ್ಲಿ ಭಾಳ ಪ್ರಸಿದ್ಧವಾದ ವ್ಯಕ್ತಿ. ನನಗೆ ಭಾಳ ಆಶ್ಚರ್ಯ ಆಯಿತು. ಹೌದಾ, ಈ ಥರ ಯಾಕಿದು ಸಮಾಜ ಗೊತ್ತಾಗಲಿಲ್ಲ ಅನ್ನೋದು ನನಗೆ ಅನ್ನಿಸ್ತು. ಇರಲಿ, ಇಂಥದ್ದೆಲ್ಲ ನಿಮ್ಮಂಥವ್ರ ಯಾರು ಒಳ್ಳೊಳ್ಳೆ ನಮಗೆ ಇಂಥದ್ದೆಲ್ಲ ತೋರಿಸ್ದಾಗ ನಮಗೂ ಸತ್ಯ ದರ್ಶನ ಆಗುತ್ತೆ. ಅದು ಓಕೆ. ಇವತ್ತಿನ ನಿಮ್ಮ ಸಂಧಿಸೋದಕ್ಕೆ, ನಿಮ್ಮನ್ನು ನಾನು ಮಾತಾಡ್ಸೋದಕ್ಕೆ ನನಗೆ ಕಾರಣಕರ್ತರು ಯಾರು ಅಂದರೆ ಚಿಕ್ಕಮಗಳೂರಿನ ಪತ್ರಕರ್ತರಾದಂಥ ಶ್ರೀಯುತ ಶ್ರೀನಿವಾಸ್ ಅಂತ. ಹೌದು, ಅದು ನನ್ನ ಕಳೆದ ವಾರ ಫೋನ್ ಮಾಡಿದಾಗ ನನಗೆ ವಿಷಯ ಆಯ್ತು. ಅವ್ರು ಫೋನ್ ಮಾಡಿದಾಗ ಅವ್ರು ದಮ್ಮನೆ ಹೇಳ್ತಾನೆ, ಅವ್ರು ಬರಬೇಕಾಗಿತ್ತು ಇವತ್ತು. ಅದೇ ಅವರಿಗೆ ಹುಷಾರಿಲ್ದಂಗೆ ಆಯಿತು. ಓಕೆ, ಆಯ್ತು. ಕಾರಣಾಂತರದಿಂದ ಬರೋಕ್ಕಾಗಲ್ಲ. ನೀವು ಹೋಗಿ ಬನ್ನಿ ಅಂದರು. ಇಲ್ಲ, ಒಂದು ಸಲ ಬಿಟ್ಟೆ. ಸರ್, ನೀವು ಅನೇಕ ವಿಚಾರಗಳನ್ನು ಹೇಳ್ಕೊಂಡ್ರಿ, ಸತ್ಯವನ್ನು ಮಾತಾಡಿದ್ರಿ. ನೀವು ಹೇಳಿದ್ರಿ ಏನಂತ ಅಂದರೆ, ಮತ್ತೆ ಅದನ್ನೇ ಹೇಳ್ಬೇಕಾಗತ್ತೆ ನಾನು. ಯಾಕೆ ಅಂದರೆ ನಾನು ಹೇಳಿದ್ದೀನಿ, ಒಪ್ಕೊಬಿಡಿ, ವಿಮರ್ಶೆ ಮಾಡಿ 100 ಸಲ ಯೋಚನೆ ಮಾಡಿ ಸತ್ಯವನ್ನು ಮಾತಾಡೋಣ. ಬನ್ನಿ, ನಿಮ್ಮ ಹತ್ರ ಇದಕ್ಕಿಂತ ದಾಖಲೆ ಇದ್ದರೆ ಬನ್ನಿ ಅಂತ ನೀವು ಹೇಳಿದ್ರಿ. ಹೌದ್ರೆ ನನ್ನ ಇವತ್ತಿನ ಸಂದರ್ಶನ ಇದ್ದಿದ್ದು ನೀವು ಹರಪನಹಳ್ಳಿಯಲ್ಲಿ ಕೊಟ್ಟಂಥ ಹೇಳಿಕೆ ನನಗೆ ಆಶ್ಚರ್ಯ ಆಯಿತು. ಯಾಕೆಂದರೆ ಈ ಗಟ್ಟಿ ಧ್ವನಿಯಲ್ಲಿ ಹೇಳಿದಾರಲ್ಲ ಅಂತ ನನಗೆ ಆ ಒಂದು ಅದನ್ನು ವಿಚಾರನ ಇಟ್ಕೊಂಡು ನಿಮ್ಮ ಹತ್ರ ಬಂದು ನಾನು ನಿಮ್ಮ ಹತ್ರ ಮಾತಾಡಿಸಿ ನೋಡಿ, ನಾವು ಬಸವಣ್ಣ ಅವರು ಅಥವಾ ಈ ಸಾಮಾಜಿಕ ವಿಚಾರ ಇವೆಲ್ಲ ಮಾತಾಡಬೇಕಾದ್ರೆ ನಾವು ವರ್ಷ ಕೂತ್ರೂ ಮುಗಿಯಲ್ಲ. ಅಲ್ಲ, ಅದು ವಿಶ್ವಕೋಶ ಅಲ್ವೇ. ಆಮೇಲೆ ನಾವು ಅಪಪ್ರಚಾರನೂ ಮಾಡೋದು ತಪ್ಪು, ಯಾವತ್ತೂ ಅಷ್ಟೇ ಅಪಪ್ರಚಾರ ಮಾಡೋದು ತಪ್ಪು. ಈ ಕಾರಣದಿಂದ ನನ್ನ ಗಮನ ಹರಿಸಿ ನನ್ನ ಮನಸ್ಸನ್ನು ಸೆಳೆದು ನೀವು ಎಲ್ಲಿಂದನೋ ನಿಮ್ಮನ್ನು ಭೇಟಿ ಮಾಡಿಸುವಂಥ ದೇವರು ನನಗೆ ಅವಕಾಶ ಕೊಟ್ಟನಲ್ಲ, ನನಗೆ ತುಂಬ ಸಂತೋಷ ಆಯಿತು. ದೇವರೆಲ್ಲರೂ ಒಳ್ಳೇದು ಮಾಡಲಿ. ನೋಡ್ತಿರೋರ್ಗೂ ಅಷ್ಟೇ ಹೇಳೋದಿಷ್ಟೇ, ಒಂದು ಸತ್ಯವನ್ನು ಮಾತಾಡಿದ್ದೀವಿ ಅಷ್ಟೇ, ಸತ್ಯದ ಬಗ್ಗೆ ವಿಚಾರ ಮಾತಾಡಿದ್ದು ಅಷ್ಟೇ. ಬಿಟ್ಟರೆ ನಮಗೆ ಬೇರೆ ಮಾತಾಡೋರು ಮಾತಾಡ್ತಾ ಇರ್ತಾರೆ. ನೀವು ಟಿ ವಿ ಆನ್ ಮಾಡಿಬಿಟ್ರೆ ಸಾಕು, ಬರ್ತಾ ಇರುತ್ತೆ ಬೇರೆ ಸುದ್ದಿ. ಅದೆಲ್ಲ ನಾವಿಲ್ಲಿ ಚರ್ಚೆ ಮಾಡಿಲ್ಲ. ನಾವು ಒಂದು ಸತ್ಯದ ಒಂದು ವಿಚಾರವನ್ನು ಮತ್ತು
ಈ ಮನುಷ್ಯನಲ್ಲಿ ಒಂದು ಗುಣ ಇದೆ ಪ್ರಿಯ ಮಿತ್ರರೇ, ಎಲ್ಲರಿಗೂ ಅಷ್ಟೇ. ಏನು ಅಂದರೆ, ಏನೋ ಒಂದು ಮನಸ್ಸಲ್ಲಿ ಇರುತ್ತೆ. ಒಬ್ಬ ಹಿರಿಯವರು, ಮನೆಯಲ್ಲಿ ಹಿರಿಯರು ಇದ್ದವರು ಆಗುತ್ತೆ, ಸುಮಾರು ಒಂದು 90 ವರ್ಷ ದಾಟಿದವರು ಇಡೀ ಜೀವನ ನೋಡ್ಕೊ ಬಂದಿರ್ತಾರೆ. ಒಂದು ದಿನ ಮನಸ್ಸಲ್ಲೇ ಇಟ್ಕೊಂಡಿದ್ದ ಇದನ್ನು ಯಾರಿಗಾರು ಒಬ್ಬ ಶಿಷ್ಯಂದಿರಿಗೋ ಅಥವಾ ಮಕ್ಕಳಿಗೋ ಟ್ರಾನ್ಸ್ಫರ್ ಮಾಡಿ ಹೋಗ್ಬಿಡ್ತಾರೆ. ಇದು ಸತ್ಯ ಕಣೆ, ಇದು ಸತ್ಯ ಅಂತ ಹೇಳಿರ್ತಾರೆ. ಹಾಗೆ ನಮ್ಮ ಶ್ರೀಯುತ ಕರ್ನಾಟಕ ವೀರಶೈವ ಲಿಂಗಾಯತ ಒಕ್ಕೂಟದ ಮಾಜಿ ಅಧ್ಯಕ್ಷರಾದಂಥ ಡಾಕ್ಟರ್ ಶ್ರೀ ಬಸವರಾಜ ದಿಂಡೂರು ಸರ್ ಅವರು ಒಂದು ಗಟ್ಟಿ ಧ್ವನಿಯನ್ನು ಹೇಳಿದ್ದಕ್ಕೆ ನಾನಿವತ್ತು ಅವರನ್ನು ಸಂದರ್ಶನ ಮಾಡಿದೆ. ಇದು ಅವ್ರು ಹೇಳಿದ್ರಲ್ಲ, ಪಾಪ ಭಾಳ ಕಷ್ಟದಲ್ಲಿ ಜೀವನ ಬಂದಿರೋದೇ, ಅವರು ಇವತ್ತು ಇರೋದೇ ನಮ್ಮ ಸಂತೋಷ. ಇಂಥದ್ರಲ್ಲಿ ಒಂದು ಸತ್ಯವನ್ನು ಮಾತಾಡಿದ್ದಾರೆ ಸಾರ್ವಜನಿಕವಾಗಿ, ಎಲ್ಲೋ 4 ಗೋಡೆ ಮಧ್ಯದಲ್ಲಿ ಹೇಳಲಿಲ್ಲ, ಸಾರ್ವಜನಿಕವಾಗಿ ಹೇಳಿದರು. ಆದ್ದರಿಂದ ನಾನು ಇವರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳಿ ನನ್ನ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಒಳ್ಳೆಯದಾಗಲಿ. ನಮಸ್ಕಾರ. ನಮಸ್ಕಾರ.